ಹಾಯ್ ಎವ್ರಿವನ್. ಇವತ್ತು ನಾನು ಮೆಂತೆ ಮತ್ತು ಬಟಾಣಿ ಹಾಕಿ ಬಾತ್ ಮಾಡ್ತಾಯಿದ್ದೀನಿ. ಇದು ನೋಡಿ, ಅರ್ಧ ಕಂತೆ ಪುದೀನ, 1 ಕಂತೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಇಷ್ಟನ್ನು ರುಬ್ಕೊಳ್ಳೋಣ. 2 ಕಂತೆ ಮೆಂತೆ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. 1 ಬೌಲ್ ಬಟಾಣಿ ಇದೆ. ಇಷ್ಟು ಚಕ್ಕೆ ಲವಂಗನ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಟೈಮ್ಗೂ ಬೇಕಾಗುತ್ತೆ. ಚಿಲ್ಲಿ, ಧನಿಯಾ, ಅರಿಶಿನ, ಇದು ಚಕ್ಕೆ ಲವಂಗ ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು. ಇಲ್ಲಿ ಮೀಡಿಯಮ್ ಸೈಜ್ 2 ಈರುಳ್ಳಿ ತಗೊಂಡು ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ. ಇದು ಮೀಡಿಯಮ್ ಸೈಜ್ದು 3 ಟೊಮೊಟೊ ಇದೆ. ತುಪ್ಪ, ಕಸೂರಿ ಮೆಥಿ, ಇದು ಒಗ್ಗರಣೆಗೆ ಪಲಾವ್ ಎಲೆ ಮನೆಯಲ್ಲೇ ಬೆಳೆದಿರೋದು, ಲವಂಗ, ಏಲಕ್ಕಿ, ಮರಟಿ ಮೊಗ್ಗು, ಸ್ಟಾರು, ಚಕ್ಕೆ. ಎಣ್ಣೆ ಕಾದಿದೆ. ಇವಾಗ ಈ ಮಸಾಲೆಗಳನ್ನೆಲ್ಲ ಹಾಕ್ಕೊತಿದ್ದೀನಿ. ಈರುಳ್ಳಿ, ಇವಾಗ ರುಬ್ಬಿಟ್ಕೊಂಡಿರೋದು ಮಸಾಲೆ ಹಾಕ್ತಾಯಿದ್ದೀನಿ. ಹೀಗೆ ಹಸಿ ವಾಸನೆ ಅಂದರೆ ಹಸಿ ಸ್ಮೆಲ್ ಹೋಗೋವರೆಗೆ ಚೆನ್ನಾಗಿ ಹುರ್ಕೋಬೇಕು. ಇವಾಗ ಟೊಮೊಟೊ ಹಾಕ್ಕೊಂಡು ಇದೊಂದು 2-3 ನಿಮಿಷ ಹುರ್ಕೊಳ್ಳೋಣ. ಇವಾಗ ಈ ಪೌಡರ್ಗಳನ್ನೆಲ್ಲ ಹಾಕ್ಕೊಂಡು ಕಸೂರಿ ಮೆಥಿ, ಸ್ವಲ್ಪ ಉಪ್ಪು, ಇದನ್ನೆಲ್ಲ ಹಾಕಿ ಒಂದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಸಿಮ್ಮಲ್ಲಿಡೋಣ. ಈಗ ನೋಡಿ, ಚೆನ್ನಾಗಿ ಎಣ್ಣೆ ಬಿಟ್ಕೊತಾ ಇದೆ. ಇವಾಗ ಇದಕ್ಕೆ ಮೆಂತ್ಯ ಸೊಪ್ಪು, ಬಟಾಣಿ, ಇದು ಫ್ರೆಶ್ ಗ್ರೀನ್ ಪೀಸ್ ಇದು. ಇವಾಗ ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಅಕ್ಕಿನ. ನಾನಿಲ್ಲಿ 2 ಪಾವಷ್ಟು ಬಾತ್ ಮಾಡ್ತಿದ್ದೀನಿ. ಈಗ ನೀರು ಹಾಕ್ಕೊಳ್ಳೋಣ. ಉಪ್ಪನ್ನು ಸ್ವಲ್ಪ ಟೇಸ್ಟ್ ನೋಡಿ ಹಾಕ್ಕೊಳ್ಳೋಣ. ಮುಂಚೆನೇ ಹಾಕಿದ್ದೆ ಒಗ್ಗರಣೆಗೆ. ಇವಾಗ ತುಪ್ಪ ಹಾಕ್ಕೊತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಬರ್ಸ್ಕೊಳ್ಳೋಣ. ಇವಾಗ ಆಗಿದೆ. ಇದನ್ನೆಲ್ಲ ಈಗ ಸೈಡಿಂದ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ, ಸೂಪರ್ ಆಗಿರೋ ಡಿಲಿಷಿಯಸ್ ಆಗಿರೋ ಮೆಂತೆ ಮತ್ತು ಗ್ರೀನ್ ಪೀಸ್ ಬಾತ್ ರೆಡಿ. ಇದ್ರ ಜೊತೆ ರಾಯ್ತ ಕೂಡ ತೊಗೊಬೋದು, ತುಂಬ ಚೆನ್ನಾಗಿರುತ್ತೆ.